ಯಾವುದೇ ಹೈಯರ್ ಆಫೀಸರ್ನ ಕೇಸ್ ಮಾಡಬೇಕಾದ್ರೆ ಈ CCTV ಫುಟೇಜ್ ಇರಬೇಕು. ಜೊತೆಗೆ ಆ ಸರ್ಕಾರಿ ನೌಕರೊಬ್ಬನ ಸಾಕ್ಷಿ ಹೇಳ್ಬೇಕಂದ್ರು. ಅಲ್ಲ ಸರ್, ಅನ್ಯಾಯ ಆಗಿದೆ, ಅವರು ಫಿಸಿಕಲಿ ಟಾರ್ಚರ್ ಮಾಡ್ತಾ ಇದ್ದಾರೆ, ಅತಿ ಹಿಂದುಳಿದ ಒಂದು ಸಮುದಾಯದಿಂದ ಬಂದು ಏನೋ ಕೆಲಸ ಮಾಡ್ತಾರೆ ಅಂಥವ್ರಿಗೆ ತೊಂದರೆ ಕೊಡ್ತಾರೆ, ನೀವು ನಮ್ಮನ್ನು ರಕ್ಷಣೆ ಮಾಡೋ ಬದಲು ಏನು ಸರ್ ಇದು ಅಂತ ಕೇಳಿದಾಗ, ಕಾನೂನು ನಿಮಗೆ ಗೊತ್ತಾ ನನಗೆ ಗೊತ್ತೋ ಅಂತ ಹೇಳಿ ಫೋನ್ ಕಟ್ ಮಾಡಿದರು. ಮಹೇಶ್ವರಪ್ಪ ಹೊಡೆತ ಅಲ್ಲ, ಮಹೇಶ್ವರಪ್ಪಗೆ ಏಕವಚನದಲ್ಲಿ ಬೈದದ್ದು ಮಹೇಶ್ವರಪ್ಪಗಲ್ಲ, ಈ ಇಡೀ ಜಿಲ್ಲೆ ಹಸಲೂರು ಸಮುದಾಯಕ್ಕೆ ಮಾಡಿದಂಥ ಅನ್ಯಾಯ. ಮಹೇಶ್ವರಪ್ಪ ಅವರು ಗೃಹ ರಕ್ಷಕ ದಳದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಶಿವಮೊಗ್ಗಕ್ಕೆ ಗೃಹ ರಕ್ಷಕ ದಳದಲ್ಲಿ ಕೆಲಸ ಮಾಡೋ ಶಿವಮೊಗ್ಗಕ್ಕೆ ಹೋದಾಗ ಆ ಗೃಹ ರಕ್ಷಕ ದಳದ ಕಮಾಂಡೆಂಟ್ ಚೇತನ್ ಕುಮಾರ್ ಎನ್ನುವರು ಇವರಿಗೆ ಯಾವುದೋ ವಿಷಯದಲ್ಲಿ, ಯಾವುದೋ ಅಂದರೆ ಮೆನ್ಗಳಿಗೆ ಸೇರಿಸ್ಬೇಕು, ಈಗ ಗೃಹ ರಕ್ಷಕ ದಳಕ್ಕೆ ಯುವಕರಿಗೆ ಸೇರಿಸ್ಬೇಕು ಅಂತ ಕೇಳ್ತಾ ಇದ್ದರಂತೆ. ಇವರು ಅದಕ್ಕೆ ಉತ್ತರ ಕೊಟ್ಟು, ಸರ್ ಈಗ ಯಾರು ತಿಂಗಳಲ್ಲಿ 2 ಕೆಲಸ 3 ಕೆಲಸ 4 ಕೆಲಸ ಆಗೋದ್ರಿಂದ ಗೃಹ ರಕ್ಷಕ ದಳಕ್ಕೆ ಯಾರು ಬರ್ತಾ ಇಲ್ಲ, ಎಲ್ಲ ಈಗ ಗಾರ್ಮೆಂಟ್ಸು ಅದು ಇದು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಯುವಕರು ಯಾರು ಬರ್ತಾ ಇಲ್ಲ ಅಂತ ಹೇಳೋದಕ್ಕೆ ಇವರಿಗೆ ಅವಾಚ್ಯವಾಗಿ ಬೈದು, ಕೊನೆಗೆ ನಿನಗೆ ಆಗದೆ ಇದ್ರೆ ನಿನಗೆ ಧೈರ್ಯ ಇಲ್ಲ, ನಿನಗೆ ಗಂಡಸಾಲ ಸೇರ್ಸೋಕ್ಕೆ ಅಂತ ಬೈದು ಕಾರ್ಯನಿರತ ಕೆಲಸದಲ್ಲಿರ್ತಕ್ಕಂಥ ಮಹೇಶ್ವರಪ್ಪ ಅವರಿಗೆ ಕೆನ್ನೆ ಬರೆದು ಜಾತಿ ನಿಂದನೆ ಮಾಡಿರ್ತಾರೆ. ಇವರು ಈ ರೀತಿ ಆದ ಬರೆದ ತಕ್ಷಣವೇ ಇವ್ರ ಕಿವಿ ಬಲವಾದಿ, ಕೆನ್ನೆಗೆ ಮತ್ತು ಕಿವಿಗೆ ಬಲವಾದಿ ಒಂದು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಇವರಿಗೆ ಭಯ ಶುರುವಾಗಿದೆ, ನನಗೆ ಕಮಾಂಡೆಂಟ್ ಹೊಡೆದ್ರು, ನನ್ನ ಕೆಲಸದಿಂದ ತೆಗೆದಾಕ್ತಾರೆ, ಮುಂದಿನ ಜೀವನ ಹೇಗೆ ಏನು ಅನ್ನೋ ಭಯ ಶುರುವಾಗಿ ಇವರಿಗೆ ಆರೋಗ್ಯದಲ್ಲಿ BP ಏರ್ಪೇರ್ ಆಗಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಕಿವಿಗೂ ಬಲವಾದ ಹೊಡೆತ ಬಿದ್ದಿದೆ. ಕೊನೆಗೆ 2 ದಿನ ಆದರೂ HMR ಆದ 2 ದಿನ ಆದರೂ ಆ ವ್ಯಾಪ್ತಿಯ ಪೊಲೀಸ್ ಸ್ಟೇಷನಲ್ಲಿ ಯಾರೂ ಬಂದಿಲ್ಲ. ನಾನು ಆಸ್ಪತ್ರೆಗೆ ಭೇಟಿ ಕೊಟ್ಟು ದೊಡ್ಡಪೇಟೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ, ಸರ್ ಹಿಂಗೆ HMR ಆಗಿದೆ, ಹಿಂಗೆ ಆಗಿದೆ ಅಂತ ಕೇಳಿದಾಗ, ಆಯಿತು ಕಳಿಸ್ಕೊಡ್ತೀನಿ ಅಂತ ಇವನಿಗೆ ಕಳಿಸ್ಕೊಟ್ರು. ರುದ್ರೇಶ್ ಅಂತ ದೆಬ್ಬೆದಾರನ ಕಳಿಸ್ಕೊಟ್ರು. ಅವ್ರು ಬಂದು HMR ತಗೊಂಡು ಈ ಏನು ಹೊಡೆತದಿಂದ ಆಸ್ಪತ್ರೆ ಮಲಗಿದಂಥ ಮಹೇಶ್ವರಪ್ಪನ ಹೇಳಿಕೆ ತಗೊಂಡು ಹೋದರು. ಹೇಳಿಕೆ ತಗೊಂಡು ಹೋದ ನಂತರ ಅವರು ತಿರುಗಿ ಬೆಳಗ್ಗೆ ನಮ್ಮ ಮತ್ತೆ ಮಹೇಶ್ವರಪ್ಪಗೆ ಫೋನ್ ಮಾಡಿದೆ, ಸರ್ ಏನಾಯಿತು, ಹಿಂಗೆ FIR ಆಯ್ತಾ ಏನು ಅಂತ. ಇಲ್ಲ, ನಾನು DSP ಅವ್ರು ಅಲ್ಲಿಗೆ ಬರೋಕ್ಕೆ ಹೇಳಿದರೆ, ಕೇಸನ್ನು DSP ಅಟೆಂಡ್ ಮಾಡೋದ್ರಿಂದ ಅವ್ರಿಗೆ ಕೊಡಬೇಕು ಅಂತ ಹೇಳಿದ್ರೆ, ಆಯ್ತು ಕೊಡ್ತೀನಿ ಅಂತ ಹೇಳಿದ್ರು. ಕೊಟ್ಟು ಆಮೇಲೆ ಫೋನ್ ಮಾಡಿದೆ, DSP ಹತ್ರ ಅದು ಕೇಸ್ ಫೈಲ್ ಎಲ್ಲ ಇದೆ, ನೀವು ಮಾತಾಡ್ರಿ ಅಂದರು. ನಾನು DSP ಅವರಿಗೆ ಸುಮಾರು 2 ಗಂಟೆ ಆಗಿರ್ಬೋದು ಫೋನ್ ಮಾಡಿದೆ. 2 ಗಂಟೆ 9 ನಿಮಿಷಕ್ಕೆ ಫೋನ್ ಮಾಡಿದೆ. ಫೋನ್ ಮಾಡಿದಾಗ DSP ಹೇಳ್ತಾರೆ, ಇದು ಕೇಸ್ ಮಾಡೋಕ್ಕೆ ಬರಲ್ಲ. ಯಾಕೆ ಸರ್ ಬರಲ್ಲ ಅಂತ ಕೇಳಿದೆ. ಯಾವುದೇ ಹೈಯರ್ ಆಫೀಸರ್ನ ಕೇಸ್ ಮಾಡಬೇಕಾದ್ರೆ ಈ CCTV ಫುಟೇಜ್ ಇರಬೇಕು. ಜೊತೆಗೆ ಆ ಸರ್ಕಾರಿ ನೌಕರೊಬ್ಬನ ಸಾಕ್ಷಿ ಹೇಳ್ಬೇಕಂದ್ರು. ಅಲ್ಲ ಸರ್, ಅನ್ಯಾಯ ಆಗಿದೆ, ಅವರು ಫಿಸಿಕಲಿ ಟಾರ್ಚರ್ ಮಾಡ್ತಾ ಇದ್ದಾರೆ, ಅತಿ ಹಿಂದುಳಿದ ಒಂದು ಸಮುದಾಯದಿಂದ ಬಂದು ಏನೋ ಕೆಲಸ ಮಾಡ್ತಾರೆ ಅಂಥವ್ರಿಗೆ ತೊಂದರೆ ಕೊಡ್ತಾರೆ, ನೀವು ನಮ್ಮನ್ನು ರಕ್ಷಣೆ ಮಾಡೋ ಬದಲು ಏನು ಸರ್ ಇದು ಅಂತ ಕೇಳಿದಾಗ, ಕಾನೂನು ನಿಮಗೆ ಗೊತ್ತಾ ನನಗೆ ಗೊತ್ತೋ ಅಂತ ಹೇಳಿ ಫೋನ್ ಕಟ್ ಮಾಡಿದರು. ಅಲ್ಲಿಂದ ನೆಕ್ಸ್ಟ್ ಫೋನ್ ಮಾಡಿದಾಗ ಅವ್ರು ರಿಸೀವ್ ಮಾಡಲಿಲ್ಲ. ಇಷ್ಟೆಲ್ಲ ನಡೆದ ಘಟನೆ. ನಾವಿವತ್ತು ನಿಮ್ಮ ಪತ್ರಿಕೆಗಳ ಮೂಲಕ ಆಗ್ರಹಿಸೋದೇನೆಂದರೆ, ಅತ್ಯಂತ ಹಿಂದುಳಿದ ಹಸಲೂರು ಸಮುದಾಯಕ್ಕೆ, ಆದಿವಾಸಿ ಹಸಲೂರು ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿಗೆ ಮೇಲೆ ಟಾರ್ಚರ್ ಮಾಡ್ತಾ ಇದ್ದಾರೆ. ಇದು ಮಹೇಶ್ವರಪ್ಪ ಹೊಡೆತ ಅಲ್ಲ, ಮಹೇಶ್ವರಪ್ಪಗೆ ಏಕವಚನದಲ್ಲಿ ಬೈದದ್ದು ಮಹೇಶ್ವರಪ್ಪಗಲ್ಲ, ಈ ಇಡೀ ಜಿಲ್ಲೆ ಹಸಲೂರು ಸಮುದಾಯಕ್ಕೆ ಮಾಡಿದಂಥ ಅನ್ಯಾಯ. ಹಾಗಾಗಿ ಚೇತನ್ ಕುಮಾರ್ನ ನಿಮ್ಮ ಪತ್ರಿಕೆ ಮೂಲಕ ಹೇಳೋದಂದರೆ, ಚೇತನ್ ಕುಮಾರ್ನ ಕೆಲಸದಿಂದ ತೆಗೆದುಹಾಕಬೇಕು. ಆಮೇಲೆ ಈ ಏನು ಬಾಡಿ ಟಾರ್ಚರ್ ಮಾಡಿರೋದು, ದೇಹಕ್ಕೆ ಹಲ್ಲೆ ಮಾಡಿದಂಥಕ್ಕೆ ಅಟ್ರಾಸಿಟಿ ಕೇಸನ್ನು ಬುಕ್ ಮಾಡಬೇಕು ಅಂತ ನಿಮ್ಮ ಮೂಲಕ ಆ ರಕ್ಷಣಾ ಇಲಾಖೆ ಕೇಳ್ಕೊಳ್ತಾ ಇದ್ದೀನಿ. ಈ ಥರ ಘಟನೆಗಳು ಮುಂದೆ ನಡೆದಂಗೆ ನೀವು ಪತ್ರಿಕೆ ಮೂಲಕ ಆ ರಕ್ಷಣಾ ಇಲಾಖೆಯರು, ಸರ್ಕಾರ ನಮಗೆ ರಕ್ಷಣೆ ನೀಡಬೇಕು. ಮಹೇಶ್ವರಪ್ಪನ ಸಂಸಾರಕ್ಕೆ, ಮಕ್ಕಳಿಗೆ, ಮನೆಯವರಿಗೆ ಎಲ್ಲರಿಗೂ ರಕ್ಷಣೆ ನೀಡಬೇಕು. ಬಂದ್ವಿ, ನಾನು ಜೀವನೇ ಇಟ್ಕೋಬಾರ್ದು ಅನ್ನೋ ಸ್ಥಿತಿಯಲ್ಲಿ ನಾನು ಬಂದಿದ್ದೆ. ಯಾಕಂದ್ರೆ ನೇರವಾಗಿ ಕಮಾಂಡೆಂಟೇ ಕಾರಣ ಆಗ್ತಾರೆ ಅಂತ ನಾನು ಹೇಳಿದ್ದೆ. ಯಾಕೆ ಅಂದ್ರೆ ಅವರು ಹೊಡೆದೇ ಇರೋದ್ರಿಂದ. ಮತ್ತೆ ಆದರೂ SP ಆಫೀಸ್ ತನಕ ಅವ್ರ ಹುಡುಗರು ಫೋನ್ ಮಾಡಿದ್ರು, ಸರ್ ಬರ್ರಿ ಇಲ್ಲೇ ಮಾತಾಡೋಣ, ಇಲ್ಲೇ ಇದು ಮಾಡೋಣ ಅಂತೇಳಿ ಹೇಳಿದ್ರು ಕೂಡ ಕಡೆಗೆ ನಾನೇನು ಮಾಡಿದೆ, ಇವ್ರು ಏನೋ ಸಂಧಾನ ಮಾಡಿ ನನಗೆ ಇದು ಮಾಡ್ತಾನೆ ಅಂತ ಗೊತ್ತಿತ್ತು. ಅದು ನನಗೆ ಅವತ್ತು ನನ್ನ ಜೀವನೇ ಇಟ್ಕೋಬಾರ್ದು ಅನ್ನೋ ಸ್ಥಿತಿಯಲ್ಲಿ ನಾನು ಬಂದಿದ್ದೆ. ಯಾಕಂದ್ರೆ ಅಷ್ಟು ಜನ ಎದುರುಗಡೆ ಹೊಡೆದ್ಬಿಟ್ಟು ಕಪಡ ಮೋಕ್ಷ ಮಾಡಿ, ಆಮೇಲೆ ಲಾಸ್ಟಿಗೆ ಹೋಗಿ ಹೊಡೆದಾದ ನಂತರ ಮೊಬೈಲ್ ಎಲ್ಲ ಕಸ್ಕೊಂಡು, ಆಮೇಲೆ ಲಾಸ್ಟಿಗೆ ಹೋಗಿ ಇಲ್ಲ ಸಾರಿ ಅಂತ ಹೇಳಿದ್ರು.
ನಾನಿಂದ ಹೊಡಿಬಾರ್ದಿತ್ತು ಹೊಡೆದ್ಬಿಟ್ಟೆ ನಾನು ಅಂತೇಳಿ ಸಾರಿ ಅಂತ ಕೇಳಿದರು. ಅಲ್ಲಿಂದ ಬಂದ ನಂತರ ಮತ್ತೆ ಇಲ್ಲಿ ಹೊಸನಗರ ಬಂದ್ವಿ. ಹೊಸನಗರ ಬಂದು ಹಾಸ್ಪಿಟ್ಲಿಗೆ ಸೇರಿಸ್ಬೇಕಾದ್ರೂ ಅಷ್ಟೇ ಕಡೆ ಆಮೇಲೆ ಫೋನ್ ಮಾಡಿ ಕಮಾಂಡೆಂಟ್ ಅವರು ನಮ್ಮ ಮನೆಯವರೇ ಕೇಳಿದ್ರು, ಹಿಂಗಿದೆಯಲ್ಲ ಏನಕ್ಕೋಸ್ಕರ ಹೊಡೆದ್ರಿ ಏನು ಅಂತ ಕೇಳಿದವಾಗ ಅವರು ಅದೇ ಅಂದರು, ಕಮಾಂಡೆಂಟ್ ನಾನು ಹೊಡೆದೇ ಇಲ್ಲ ಅಂತ ಹೇಳ್ಬಿಟ್ಟು ಅಂದರು. ಅಂದರೆ ಕೆಟ್ಟ ಕೊಳಕ ಶಬ್ದವನ್ನು ಅವತ್ತು ಕಮಾಂಡೆಂಟ್ ಬೈದಿರೋದು ಹೌದು. ಯಾಕಂದರೆ ಹೊಡೆದಾದ ಕೆಟ್ಟ ಕೊಳಕ ಬೈದಿದ್ದಾರೆ, ನಿಮ್ಮೇನು ಗಂಡಸ್ತಾನಿಲ್ವಾ, ಹಂಗೆ ಹಿಂಗೆ ತಾಕತ್ತಿಲ್ವಾ ಇಲ್ವಾ ಅಂತ ಹೇಳ್ಬಿಟ್ಟು ಕೆಟ್ಟ ಶಬ್ದದಲ್ಲಿ ಮಾತಾಡಿದ್ರು. ಮತ್ತೊಂದೇನಂದ್ರೆ ಮಲ್ಸೊಳ ಮಗ ಅಂತಾನೆ ಕರೆಕ್ಟಾಗಿ ಬೈದಿದ್ದಾರೆ.